ನಾಯಕತ್ವ ಬದಲಾವಣೆ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಏನಂತಂದ್ರೆ ದೆಹಲಿಗೆ ಭೇಟಿ ಮಾಡಿ ಅಲ್ಲಿ ಏನಂತಂದ್ರೆ ಖರ್ಗೆ ಅವರ ಜೊತೆ ಮಾತುಕತೆ ನಡೆಸಿರುವಂಥದ್ದು. ಈ ಕುರಿತಂತೆ ಮಾತನಾಡಲಿಕ್ಕೆ ನನ್ನ ಜೊತೆ ಸತೀಶ್ ಜಾರಕಿಹೊಳಿ ಅವರು ಇದ್ದಾರೆ. ಅದು ಮಾತಾಡ್ತೀನಿ ಸರ್. ಈಗ ನಿನ್ನೆ ಏನಂತಂದ್ರೆ ಕೆಲವು ಶಾಸಕರು ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದಿದ್ದೀರಿ, ಏನೆಲ್ಲ ಚರ್ಚೆ ಆಯ್ತು? ಬಹಳ ಅದು ಕರ್ನಾಟಕದಲ್ಲಿ ಬಹಳಷ್ಟು ಬೇರೆ ಬೇರೆ ರೀತಿಯಾಗಿ ಚರ್ಚೆ ಆಗ್ತಾ ಇದೆ. ಏನಿಲ್ಲ ರೀ, ಈಗಲೇ ಗೊತ್ತಿದೆ 6 ತಿಂಗಳಿಂದ ನಮ್ಮ ಪಕ್ಷದಲ್ಲಿ ಗೊಂದಲ ಇದೆ. ಈಗಲೇ ಸಾಕಷ್ಟು ಸರಿ ಹೇಳಿದ್ವಿ, ಇದು ಸರ ಹೇಳಿದ್ವಿ, ಬೇಗ ಇತ್ಯರ್ಥ ಮಾಡಂತ ಹೇಳಿದ್ದಾರೆ. ಫಸ್ಟ್ ಟೈಮ್ ನಮಗೆ ಬೇಗ ಮಾಡ್ತೀವಿ ಅಂತ ಒಂದು ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ ಅಷ್ಟೇ ಸರ್. ಏನಾದರೂ ಬೇಗ ಇತ್ಯರ್ಥ, ಯಾಕಂತಂದ್ರೆ ಅದು ಇತ್ಯರ್ಥ ಅಷ್ಟೇ. ಅದು ಹೆಂಗೆ ಇತ್ಯರ್ಥ ಅಂತ ನಮ್ಗೆ ಗೊತ್ತಿಲ್ಲ. ಗೊಂದಲ ಇದೆ, ಗೊಂದಲ ಮುಂದುವರೆದ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೆ ಬೇಗ ಮಾಡಿ ಅಂತ ಹೇಳಿದ್ರು. ಏನಾದರೂ ಸಿದ್ದರಾಮಯ್ಯ ಅವ್ರ ಪರವಾಗಿ ಏನಾದರೂ ಅಲ್ಲಿ ಮಾತಾಡಿದ್ರ? ಯಾಕಂತಂದ್ರೆ ಸಿದ್ದರಾಮಯ್ಯ ಅವ್ರ ಪರವಾಗಿ ತಾವು ಹೋಗಿದ್ರಿ ಅನ್ನೋ ಒಂದು ಚರ್ಚೆ ನಡೀತಾ ಇದೆ ರಾಜಕೀಯದಲ್ಲಿ. ಇಲ್ಲ, ಅದು ಯಾರ ಪರವಾಗಿ ಇಲ್ಲ, ಅದು ಯಾರು ಪರವಾಗಿ ಇಲ್ಲ, ಅದು ಪಕ್ಷದ ಪರವಾಗಿ ಅಷ್ಟೇ. ಗೊಂದಲ ನಿವಾರಣೆ ಆಗ್ಬೇಕಷ್ಟೇ ನಮ್ಮ ಉದ್ದೇಶ ರೀ. ಸರ್, ಈಗ ಏನು ಬೇಗ ನಿರೀಕ್ಷೆ ಇಟ್ಕೊಂಡಿದ್ದಾರೆ ತಾವು? ಬೇಗ ಆಗ್ಬಾರ್ದು ಈಗ, ಯಾಕಂದ್ರೆ ಗೊಂದಲ ಆಗೋದ್ರಿಂದ ಪಾರ್ಟಿಗೆ ಡ್ಯಾಮೇಜ್ ಖಂಡಿತ ಆಗ್ತದೆ. ಸೊ ಅದು ಆಗ್ಬಾರ್ದು ಎಲ್ಲರದು ಶಾಸಕರದು ಪಕ್ಷದ ಉದ್ದೇಶ, ಅದನ್ನೇ ಹೇಳುವಂತ ಪ್ರಯತ್ನ ಮಾಡಿದ್ವಿ. ಇದಿಷ್ಟೇ ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಅವ್ರ ಮಾತು. ಕ್ಯಾಮ್ರಾಮನ್ ನಾಗೇಶ್ ಜೊತೆ ಶ್ರೀಕಾಂತ್ ಮುಖಡಿ, ನ್ಯೂಸ್ ಫಾಸ್ಟ್ ಬೆಳಗಾವಿ.